ಕರಾವಳಿ ಭಾಗದಲ್ಲಿ ಮುಂಗಾರು ಮಳೆಯ ಅಬ್ಬರ ಇನ್ನೂ ಕೂಡ ಮುಂದುವರಿತಾ ಇದೆ. ನಿನ್ನೆ ಬೆಳಿಗ್ಗೆ ಇದೇ ಸಮಯಕ್ಕೆ ನಾವು ನಿಮ್ಗೆ ಹೇಳ್ತಾ ಇದ್ವಿ 5 ದಿನ ರೆಡ್ ಅಲರ್ಟ್ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಮುಂದಿನ 5 ದಿನಗಳು ಭಾರಿ ಮಳೆಯಾಗುತ್ತೆ ಅಂತ. ಈಗಲೂ ಪರಿಸ್ಥಿತಿ ಅದೇ ರೀತಿಯಲ್ಲಿ ಮುಂದುವರಿತಾ ಇದೆ. ಪರ್ಟಿಕ್ಯುಲರ್ಲಿ ದಕ್ಷಿಣ ಕನ್ನಡ ಜಿಲ್ಲೆ, ಅದರಲ್ಲೂ ಮಂಗಳೂರು ಭಾಗದಲ್ಲಂತೂ ವಿಪರೀತ ಮಳೆಯಾಗ್ತಾ ಇದೆ. ಕರಾವಳಿ ಭಾಗದಲ್ಲಿ ಮುಂಗಾರು ಅಬ್ಬರಕ್ಕೆ ಅನಾಹುತಗಳ ಮೇಲೆ ಅನಾಹುತಗಳಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆ ಸುರಿತಾ ಇದೆ. ಹೀಗಾಗಿ ಚಲಿಸುತ್ತಿದ್ದ ಕಾರಿನ ಮೇಲೆ ಬೃಹತ್ ಮರವೊಂದು ಬಿದ್ದಿದೆ. ಕಾರಿನಲ್ಲಿದ್ದ 3 ಅದೃಷ್ಟವಶಾತ್ ಬಚಾವಾಗಿದ್ದಾರೆ. ಕಡಬ ತಾಲೂಕಿನ ರಾಮಕುಂಜ ಬಳಿ ನಡೆದಂತಹ ಘಟನೆ. ಜಿಲ್ಲೆಯಲ್ಲಿ 2 ದಿನ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗಿದೆ. ನಿನ್ನೆ ಕೂಡ ನಾವು ಹೇಳ್ತಾ ಇದ್ವಿ, ಕಡಬ ತಾಲೂಕಿನಲ್ಲಿ ವಿಪರೀತವಾದ ಮಳೆ ಆಗ್ತಾ ಇದೆ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಕುಕ್ಕೆ ಸುಬ್ರಹ್ಮಣ್ಯದ ಹತ್ತಿರ ಇದು ನೀವು ನೋಡ್ತಾ ಇರೋದು. ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ನೀವು ಧರ್ಮಸ್ಥಳದಿಂದ ಹೋಗಬೇಕಾದ್ರೆ ಆ ರೋಡ್ ಏನಿದೆ ಅಲ್ಲೆಲ್ಲ ತುಂಬ ವರ್ಷಗಳ ಹಳೆಯದಾದ ಬೃಹತ್ ಮರಗಳಿವೆ. ಎಲ್ಲ ರೋಡ್ಗೆ ವಾಲ್ಕೊಂಡಿರ್ತಕ್ಕಂಥದ್ದೇ. ಆ ಮರಗಳು ಒಂದೊಂದೇ ಬೀಳ್ತಾ ಇವೆ. ಪ್ರತಿ ಬಾರಿ ಮಳೆಗಾಲದಲ್ಲೂ ಕೂಡ ಈ ರೋಡ್ನಲ್ಲಿ ಮರ ಬೀಳಲಿಲ್ಲ ಅಂತಂದರೆ ಆಗದೇ ಇಲ್ಲ. ಆ ರೀತಿ ನೋಡ್ತಾ ಇದ್ದಾರೆ ದೃಶ್ಯದಲ್ಲಿ. ಬಟ್ ಇಮಿಡಿಯೇಟಾಗಿ ಮರವನ್ನು ತೆರವು ಮಾಡ್ತಕ್ಕಂಥ ಕೆಲಸವನ್ನು ಅಲ್ಲಿ ಮಾಡಿದ್ದಾರೆ ಸದ್ಯಕ್ಕೆ. ಹಾಗಾಗಿ ನಿಮಗೆ ವಾಹನ ಸವಾರರಿಗೆ ಯಾವುದೇ ತೊಂದರೆ ಆಗ್ತಾ ಇಲ್ಲ. ಕೆಲವು ಸರ್ತಿ ಅಂತೂ ಮರ ರೋಡಿಗೆ ಬಿದ್ದುಬಿಟ್ರೆ 4 ಗಂಟೆ 5 ಗಂಟೆ 6 ಗಂಟೆ ಆದರೂ ತೆರವಾಗಲ್ಲ. ಕಿಲೋಮೀಟರ್ ಗಟ್ಟಲೆ ವೆಹಿಕಲ್ಸ್ ನಿಂತುಬಿಟ್ಟಿರುತ್ತೆ. ಯಾಕೆಂದರೆ ಪ್ರವಾಸಿ ತಾಣಗಳಿಗೆ ಹೋಗೋರು ಬರೋರು ಜಾಸ್ತಿ. ಹಾಗಾಗಿ ಬಟ್ ಈಗ ಸದ್ಯಕ್ಕೆ ಚಲಿಸುತ್ತಿದ್ದ ಕಾರಿನ ಮೇಲೆ ಬಿದ್ದಿರ್ತಕ್ಕಂಥದ್ದು. ಕಾರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ, ಸಂಪೂರ್ಣ ನಜ್ಜುಗುಜ್ಜಾಗಿದೆ ಫ್ರಂಟ್ ಮುಂಭಾಗ. ಬಟ್ ಕಾರ್ನಲ್ಲಿದ್ದಂತಹ 3 ಅದೃಷ್ಟವಶಾತ್ ಪಾರಾಗಿದ್ದಾರೆ. ಅದೃಷ್ಟವಶಾತ್, ನಿಜಕ್ಕೂ ಕೂಡ ಅದೃಷ್ಟನೇ. ಅಷ್ಟು ಬೃಹತ್ ಗಾತ್ರದ ಮರ ಕಾರ್ ಮೇಲೆ ಬಿದ್ದಿದೆ ಅಂದರೆ ಸಾಧ್ಯನೇ ಇಲ್ಲ. ಹಂಗೆ ನೋಡೋಕ್ಕೋದ್ರೆ ಎಂಥ ಗಟ್ಟಿಯಾದಂತಹ ಕಾರ್ ಆದರೂ ಕೂಡ ಕಷ್ಟನೇ. ಬಟ್ ಅವರ ಅದೃಷ್ಟ ಚೆನ್ನಾಗಿತ್ತು, ಅವರ ಆಯುಸ್ ಗಟ್ಟಿಯಾಗಿತ್ತು, ಬದುಕಿದ. ಭಾರಿ ಮಳೆಗೆ ತುಂಬಿ ಹರಿತಾ ಇದೆ ಈ ಭಾಗದ ಜೀವ ನದಿಗಳು. ನೇತ್ರಾವತಿ ನದಿ ಮಟ್ಟದಲ್ಲಿ ಏರಿಕೆ ಆಗಿದೆ ಅಂದರೆ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ತಗ್ಗು ಪ್ರದೇಶಗಳಿಗೆ ನದಿ ನೀರು ನುಗ್ಗುವಂತಹ ಆತಂಕ ಕೂಡ ಇದೆ. ವರ್ಷ ಕೂಡ ಅಷ್ಟೇ ನೇತ್ರಾವತಿ ಇರ್ಬೋದು, ವೇದಾವತಿ, ಕುಮಾರಧಾರ ಇಲ್ಲೆಲ್ಲ ಪ್ರವಾಹದ ಸನ್ನಿವೇಶನೇ ಸೃಷ್ಟಿಯಾಗುತ್ತೆ. ಪಶ್ಚಿಮ ಘಟ್ಟದಲ್ಲಿ ಬಹುತೇಕ 5ಕ್ಕೂ ಹೆಚ್ಚು ನದಿಗಳ ಉಗಮ ಸ್ಥಾನ ಅದು. ಅದಾದ ಮೇಲೆ ಅದರ ಉಪನದಿಗಳು ಕೂಡ ಮುಂದುವರಿಯುತ್ತೆ ದಕ್ಷಿಣ ಕನ್ನಡ ಭಾಗದಲ್ಲಿ. ಸೊ ಆ ಎಲ್ಲ ನದಿಗಳ ನೀರಿನ ಮಟ್ಟದಲ್ಲಿ ಏಕಾಏಕಿ ಏರಿಕೆ ಆಗಿರೋದ್ರಿಂದ ನಾವು ಜುಲೈ ನಂತರ ಆಗಸ್ಟ್ ಮೊದಲ ವಾರದಲ್ಲಿ, ಜೂನ್ 3ನೇ ವಾರದಲ್ಲಿ ನೋಡ್ತಾ ಇದ್ದಂತಹ ಸನ್ನಿವೇಶ ಮೇ 3ನೇ ವಾರದಲ್ಲೇ ನೋಡಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡಿದೆ. ಕಡಲು ಕೊರೆತದ ಭೀತಿ ಎಂದಿನಂತೆ ಕಡಲ ಪ್ರದೇಶದ ತೀರದಲ್ಲಿ ವಾಸ ಮಾಡೋರಿಗೆ ಶುರುವಾಗಿರುವಂಥದ್ದು. ಅಳಿವೆ ಬಾಗಿಲ ಚಿತ್ರಣವನ್ನು ನೀವು ಗಮನಿಸ್ತಾ ಇದ್ದೀರ. ಅಲ್ಲಿ ಒಂದು ನದಿ ನೀರು ಸೇರುತ್ತೆ ಅಲ್ಲಿ, ಮತ್ತು ಇನ್ನೊಂದು ಸಮುದ್ರ. ಸೊ ಇಲ್ಲೂ ಕೂಡ ಅಷ್ಟೇ ನದಿಯ ಭೋರ್ಗರೆತ ಹಾಗೂ ಸಮುದ್ರದ ಪ್ರಕ್ಷುಬ್ಧ ವಾತಾವರಣ ಎರಡೂ ಕೂಡ ಕಂಡು ಬರ್ತಾ ಇದೆ. ಇದು ನೇತ್ರಾವತಿ ನದಿ ಮಟ್ಟದಲ್ಲಿ ಏರಿಕೆ ಆಗಿರೋ ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ. ಡೀಟೇಲ್ಸ್ ಕೊಡ್ತಾರೆ ಸುಕ್ಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುಕ್ಪಾಲ್, ಸದ್ಯಕ್ಕೆ ದಕ್ಷಿಣ ಕನ್ನಡ ಭಾಗದಲ್ಲಿ ಯಾವ ಮಟ್ಟದಲ್ಲಿ ಮಳೆ ಆಗ್ತಾ ಇದೆ? ಈಗಲೂ ಕೂಡ ಕಳೆದ 24 ಗಂಟೆಗಳ ಅವಧಿಯಲ್ಲಿ ಬಿದ್ದಂತಹ ಮಳೆಯ ಪ್ರಮಾಣ ಎಷ್ಟು? ಆಮೇಲೆ ನದಿ ನೀರಿನ ಮಟ್ಟದಲ್ಲಿ ಯಾವ ಪ್ರಮಾಣದಲ್ಲಿ ಏರಿಕೆ ಆಗ್ತಾ ಇದೆ? ಎಲ್ಲೆಲ್ಲಿ ಪ್ರವಾಹದ ವಾತಾವರಣ ಸೃಷ್ಟಿಯಾಗಿದೆ? ಮಮತಾ, ನಿನ್ನೆ ಭಾರೀ ಪ್ರಮಾಣದ ಮಳೆ ಆಗಿತ್ತು. ಇಡೀ ಜಿಲ್ಲಾದ್ಯಂತ 185 ಮಿಲಿಮೀಟರ್ ಮಳೆ ಆಗಿತ್ತು. ಅತ್ಯಧಿಕ ಮಳೆ ಇದು ನಿನ್ನೆ ಆಗಿರುವಂಥದ್ದು. ಇವತ್ತು ಬಿಟ್ಟು ಮಳೆ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಇಡೀ ಜಿಲ್ಲೆಯಾದ್ಯಂತ ಬಿಟ್ಟು ಆಗಾಗ ಮಳೆ ಆಗ್ತಾ ಇದೆ. ಇವತ್ತು ಬೆಳಗಿನಿಂದ ಸ್ವಲ್ಪ ಮಳೆಯ ಪ್ರಮಾಣ ಕಡಿಮೆ ಆಗಿದೆ. ಆದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರ ಮಳೆ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ನೇತ್ರಾವತಿ ನದಿಯು ಅಪಾಯದ ಮಟ್ಟಕ್ಕೆ ತಲುಪಿರುವಂಥದ್ದು ನಾವು ಗಮನಿಸಬಹುದು. ನೇತ್ರಾವತಿ ನದಿ ಈಗ ಅದರ ಬಣ್ಣವನ್ನು ತಿರುಗಿಸಿಕೊಂಡಿರುವಂಥದ್ದು, ಅಂದರೆ ಕೆಂಪು ಮಿಶ್ರಿತ ಬಣ್ಣ ಆಗಿದೆ. ಅಂದರೆ ಪಶ್ಚಿಮ ಘಟ್ಟದಲ್ಲಿ ನಿರಂತರವಾಗಿ ಸುರಿತಿರುವಂಥ ಮಳೆ ಜೊತೆಗೆ ನಿನ್ನೆ ಇಡೀ ಜಿಲ್ಲೆಯಲ್ಲಿ ಸುರಿದಿರುವ ಮಳೆ, ಅದರ ಜೊತೆಗೆ ಗ್ರಾಮೀಣ ಪ್ರದೇಶದಲ್ಲಿ ಸುರಿದಿರುವಂಥ ಮಳೆಗೆ ಎಲ್ಲ ಜೀವ ನದಿಗಳೆಲ್ಲ ತುಂಬಿ ಹರಿತಾ ಇದೆ. ಹೀಗಾಗಿ ಇವತ್ತು ಈ ಜಿಲ್ಲೆಯಲ್ಲಿರುವಂಥ ಎಲ್ಲ ಜೀವ ನದಿಗಳು ಇದೇ ರೀತಿಯಾಗಿ
ಸಮುದ್ರ ಸೇರಲಿಕ್ಕೆ ಹರಿತಾ ಇರುವಂಥದ್ದು. ಹಾಗಾಗಿ ತಗ್ಗು ಪ್ರದೇಶಗಳಿಗೆ ನೀರು ನುಗ್ಗುವಂಥ ಭೀತಿ ಇದೆ. ಇವತ್ತೇನಾದರೂ ಮತ್ತಷ್ಟು ಹೆಚ್ಚಿನ ಮಳೆ ಆದರೆ ಇವತ್ತು ರೆಡ್ ಅಲರ್ಟ್ ಇದೆ. ಶಾಲಾ ಕಾಲೇಜುಗಳಿಗೆ ಇವತ್ತು ರಜೆಯನ್ನು ಕೊಡಲಾಗಿದೆ. ಮತ್ತು ಇವತ್ತು ಹೆಚ್ಚಿನ ಮಳೆ ಆಗುತ್ತೆ ಅನ್ನುವಂಥ ಒಂದು ಮುನ್ಸೂಚನೆ ಇದೆ. ಹಾಗಾಗಿ ಒಂದು ವೇಳೆ ಮಳೆ ಜಾಸ್ತಿ ಆದರೆ ಮತ್ತಷ್ಟು ನದಿಗಳ ನೀರಿನ ಪ್ರಮಾಣ ಏರಿಕೆ ಆಗುತ್ತೆ. ಹಾಗಾಗಿ ಆ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆಯನ್ನು ಕೊಟ್ಟಿದೆ. ತಗ್ಗು ಪ್ರದೇಶಗಳಲ್ಲಿರುವಂಥವರು ಎಚ್ಚರಿಕೆಯಿಂದ ಇರಬೇಕು. ಒಂದು ವೇಳೆ ನೀರು ಹೆಚ್ಚಾದಂಥ ಸಂದರ್ಭದಲ್ಲಿ ತಕ್ಷಣಕ್ಕೆ ಅಲ್ಲಿಂದ ಶಿಫ್ಟ್ ಆಗಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದಾರೆ. ಜೊತೆಗೆ ಸಮುದ್ರಕ್ಕೆ ತೆರಳಿರುವಂಥ ಎಲ್ಲ ಮೀನುಗಾರರನ್ನು ವಾಪಸ್ ಕರೆಸಿರುವಂಥದ್ದು ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂಥ ಹಿನ್ನೆಲೆಯಲ್ಲಿ. ಹಾಗಾಗಿ ಮಂಗಳೂರಿನ ಬಂದರು ಸಮೀಪದಲ್ಲೇ ನೀವು ಗಮನಿಸಬಹುದು, ಎಲ್ಲ ಬೋಟ್ಗಳನ್ನು ಇವತ್ತು ಲಂಗರು ಹಾಕಲಾಗಿದೆ. ಮಾಮೂಲಿಯಾಗಿ ಜೂನ್ 1ರಿಂದ ಮೀನುಗಾರಿಕೆಗೆ ನಿಷೇಧ ಇರುತ್ತೆ. ಆದರೆ ಈ ಬಾರಿ ಮಳೆ ಬೇಗ ಬಂದಿರುವಂಥ ಕಾರಣಕ್ಕಾಗಿ ಈಗ ನಿನ್ನೆಯಿಂದಲೇ ಎಲ್ಲ ಬೋಟ್ಗಳನ್ನು, ಫಿಶಿಂಗ್ ಹೋಗಿರುವಂಥ ಎಲ್ಲ ಬೋಟ್ಗಳನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ. ಜೊತೆಗೆ ನದಿಯಲ್ಲೂ ಹೆಚ್ಚಿನ ನೀರು ಇರುವಂಥ ಕಾರಣಕ್ಕಾಗಿ ತಗ್ಗು ಪ್ರದೇಶದಲ್ಲಿ ಮತ್ತೆ ನೆರೆಯ ಭೀತಿ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮಳೆ ಆಗುತ್ತೆ. ಜೊತೆಗೆ 30ನೇ ತಾರೀಕುವರೆಗೂ ರೆಡ್ ಅಲರ್ಟ್ ಇರೋದರಿಂದ ಆ ಸಂದರ್ಭದಲ್ಲೂ ಹೆಚ್ಚಿನ ಮಳೆ ಆಗುವಂಥ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನು ಕೊಟ್ಟಿದೆ. ಆ ಹಿನ್ನೆಲೆಯಲ್ಲಿ ತಗ್ಗು ಪ್ರದೇಶದವರು ಜೊತೆಗೆ ಆ ಭಾಗದ ಜನರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ಕೊಡಲಾಗಿದೆ. ಜೊತೆಗೆ ನದಿ ಪಾತ್ರ ಆಗ್ಬೋದು ಅಥವಾ ಸಮುದ್ರದ ತೀರಕ್ಕೆ ಯಾರು ಹೋಗದಂತೆಯೂ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು. ಸದ್ಯದ ಮಟ್ಟಿಗೆ ಈಗ ಒಂದು ಹಂತದಲ್ಲಿ ಮಳೆ ಕಡಿಮೆ ಆಗಿದೆ. ಆದರೆ ಮುಂದೆ ಮತ್ತಷ್ಟು ಜೋರಾದರೆ ಮತ್ತಷ್ಟು ಎಚ್ಚರಿಕೆಯಿಂದ ಇರುವಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿರುವಂಥದ್ದು. ರೈಟ್, ಥ್ಯಾಂಕ್ ಯು ಸುಖಪಾಲ್. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮುಂಗಾರು ಮಳೆಯ ಆರ್ಭಟ ಜೋರಾಗಿದೆ.